ತೀರ್ಥರೂಪ ತಂದೆಯವರಿಗೆ ನಮಸ್ಕಾರ ಅಂತ ಹೇಳಿದಾಗ ನಿಮ್ಗೆ ಯಾವ ಯೋಚನೆ ಬರುತ್ತೆ? ಒಂದು ಪತ್ರದ ನೆನಪಾಗುತ್ತೆ, ಅಥವಾ ನಿಮ್ಮ ಸ್ಕೂಲ್ ಡೇಸ್ ಅಲ್ಲಿ, ಕಾಲೇಜ್ ಡೇಸ್ ಅಲ್ಲಿ ತಂದೆಗೊಂದು ಪತ್ರ ಬರೀರಿ ಅಂತ ಎಕ್ಸಾಮ್ ಅಲ್ಲಿ ಬರುವಾಗ್ಲೂ ಅಥವಾ ಯಾವುದೋ ಪುಸ್ತಕದಲ್ಲಿ ಬರುವಾಗ್ಲೂ ಏನ್ ಬರುತ್ತೋ ಅದು ನೆನಪಾಗಬಹುದು. ಆದ್ರೆ ನಮ್ಮ ಕನ್ನಡದಲ್ಲಿ ಇದೇ ಹೆಸರನ್ನ, ಇದೇ ಶೀರ್ಷಿಕೆಯನ್ನ ಇಟ್ಕೊಂಡು ಒಂದು ಸಿನಿಮಾ ಬಂದಿದೆ. ಅದೀಗಾಗ್ಲೇ ಜನವರಿ 1ನೇ ತಾರೀಕು ರಾಜ್ಯಾದ್ಯಂತ ರಿಲೀಸ್ ಕೂಡ ಆಗಿದೆ. ಬಟ್ ಈ ಸಿನಿಮಾವನ್ನ ನಾನು ನೋಡಿದ್ದೀನಿ. ನೋಡಿದಾಗ ನಂಗೆ ಏನ್ ಅನ್ಸ್ತು ಅದನ್ನ ನಿಮ್ಮ ಜೊತೆ ಹೇಳ್ಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಾವು ತೀರ್ಥರೂಪ ತಂದೆಯವರಿಗೆ ಈ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋಣ. ಈ ಸಿನಿಮಾದಲ್ಲಿ ನೇಚರ್ ರಿಚ್ನೆಸ್ ತುಂಬಾನೇ ಚೆನ್ನಾಗಿದೆ. ನೀವು ಒಂದು ಟ್ರಿಪ್ ಹೋಗಿ ಬಂದಾಗ ಹೆಂಗ್ ಫೀಲ್ ಆಗುತ್ತೋ ಅಂತ ಅನುಭವ ಈ ಸಿನಿಮಾ ಕೊಡುತ್ತೆ. ಯಾಕಂದ್ರೆ ಲೊಕೇಶನ್ಸ್ಗಳು ಹಾಗೆ ಇದೆ. ಈಗ ಸಕಲೇಶ್ಪುರ ಆಗಿರ್ಬೋದು, ಮೇಘಾಲಯ ಆಗಿರ್ಬೋದು, ಜೊತೆಗೆ ಕೇರಳ, ಹಾಗೆ ಬೇರೆ ಬೇರೆ ಕಡೆ ನೇಚರ್ ರಿಚ್ನೆಸ್ ಎಲ್ಲಿರುತ್ತೋ ಅಲ್ಲೆಲ್ಲ ಟ್ರಾವೆಲ್ ಮಾಡಿ ನಾವು ಒಂದು ಟ್ರಾವೆಲ್ ಮಾಡಿರುವಂಥ ಅನುಭವ. ಜೊತೆಗೆ ನಿಹಾರ್, ರಚನಾ ಇಂದರ್ ಇವರ ಎಲ್ಲ ಒಂದು ಆಕ್ಟಿಂಗ್ ಸ್ಕಿಲ್, ಇವರು ಹೀರೋ ಹೀರೋಯಿನ್ ಇವರಿಬ್ಬರ ಜೊತೆಗೆ ಮುಖ್ಯವಾಗಿ ಹೊಂದಿಸಿ ಬರೆಯಿರಿ ಸಿನಿಮಾ ಬಹಳಷ್ಟು ಜನ ಮೆಚ್ಕೊಂಡಿರೋದು, ಇಷ್ಟಪಟ್ಟಿರುವಂಥವು. ಆ ಸಿನಿಮಾದ ನಿರ್ದೇಶಕರೇ ಈ ಸಿನಿಮಾದ ನಿರ್ದೇಶಕರು ರಾಮೇನಹಳ್ಳಿ ಜಗನ್ನಾಥ್ ಅವರು. ಸೊ ಅವರ ಥಾಟ್ ಪ್ರಾಸೆಸ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಅಂದರೆ ತುಂಬ ಸ್ಮೂತ್ ಆಗಿ ಹೋಗುವಂತಹ ಕತೆ, ತುಂಬ ಜನರಿಗೆ ಇಷ್ಟ ಆಗುವಂತಹ ಕತೆ. ಜೊತೆಗೆ ಈ ಕತೆ ಹೇಗಿದೆ ಅಂದರೆ, ಫಸ್ಟ್ ಹಾಫಲ್ಲಿ ನಾವು ಈ ಸಿನಿಮಾವನ್ನು ನೋಡಕ್ಕೆ ಕೂತಾಗ ಟ್ರಾವೆಲ್ ಮಾಡ್ತೀವಿ. ಎಲ್ಲ ಪಾತ್ರಗಳ ಇಂಟ್ರೊಡಕ್ಷನ್ ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಕ್ಯೂಟ್ ಪಾತ್ರಗಳಲ್ಲಿ ಹೀರೋಯಿನ್ ಕಾಣಿಸ್ತಾರೆ, ಕ್ಯೂಟೆಸ್ಟ್ ಪಾತ್ರದಲ್ಲಿ ಪೃಥ್ವಿಯಾಗಿ ಹೀರೋ ಕೂಡ ಕಾಣಿಸ್ತಾರೆ. ಇವರ ಕನೆಕ್ಷನ್ಸ್ ಜೊತೆಗೆ ಅಮ್ಮನ ಜೊತೆ ಇರುವಂತಹ ಬಾಂಧವ್ಯ, ಅಮ್ಮನ ಜೊತೆ ಇರುವಂತಹ ಕೋಪ, ಯಾಕಷ್ಟು ಕೋಪ ಮಾಡ್ಕೊಳ್ತಾರೆ ಹೀರೋ ಅನ್ನುವಂಥ ಒಂದು ಕಳವಳ ನೋಡುಗರಿಗೆ ಅನ್ಸುತ್ತೆ, ಅಮ್ಮನ ಜೊತೆ ಇಷ್ಟು ಕೋಪ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಫೀಲ್ ಬಂದ್ಬಿಡುತ್ತೆ. ಸೊ ಅದಕ್ಕೆಲ್ಲ ಉತ್ತರ ಸೆಕೆಂಡ್ ಹಾಫಲ್ಲಿ ಸಿಗುತ್ತೆ. ಸೊ ಇಂಥ ಕಥೆಯನ್ನ ಒಟ್ಟು ಮಾಡಿ ಸೆಕೆಂಡ್ ಹಾಫ್ ಇನ್ನೊಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ಅಂದ್ರೆ ಸಿಂಪಲ್ ಆಗಿ ಕತೆ ಹೋಗ್ತಾ ಇರುತ್ತೆ, ಎಂಡಿಂಗ್ ಟ್ವಿಸ್ಟ್ ಇದೆಯಲ್ಲ ಭಾರಿ ಅನ್ಸುತ್ತೆ. ಹೀಗೂ ಯೋಚನೆ ಮಾಡಿದಾರಲ್ಲ ನಿರ್ದೇಶಕರು ಅಂತ ಅನ್ಸುವಂತಹ ಒಂದು ಎಂಡಿಂಗ್ ಟ್ವಿಸ್ಟ್ ಕೂಡ ಇದೆ. ಹಾಗಾಗಿ ತುಂಬಾ ಜನರಿಗೆ ಇಷ್ಟ ಆಗುತ್ತೆ. ಮುಖ್ಯವಾಗಿ ಫ್ಯಾಮಿಲಿ ಯಾರೆಲ್ಲ ಇರ್ತಾರೋ, ಅಮ್ಮ, ಅಪ್ಪ, ಅಕ್ಕ, ತಂಗಿ, ಚಿಕ್ಕಪ್ಪ ಎಲ್ಲರೂ ಹೋಗಿ ಕುತ್ಕೊಂಡು ಎಂಜಾಯ್ ಮಾಡಬಹುದಾಗಿರುವಂತಹ ಮೂವಿ. ಅಂಡ್ ಇದ್ರಲ್ಲಿ ತುಂಬಾ ಖುಷಿಯಾಗೋದು ನೇಚರ್ ಯಾರಿಗೆಲ್ಲ ಕನೆಕ್ಟ್ ಆಗುತ್ತಲ್ಲ, ಜೊತೆಗೆ ಅಲ್ಲಿರುವಂತಹ ಆ ಸಿನಿಮಾಟೋಗ್ರಫಿ, ಪ್ರತಿಯೊಂದು ಫ್ರೇಮು ಹಂಗೆ ರಿಚ್ ಆಗಿ ತೋರಿಸಿದ್ದಾರೆ. ವಾವ್ ಹೆಂಗಿದೆಯಲ್ಲ. ಈಗ ಫೋಟೋಜೆನಿಕ್ ಫ್ರೇಮ್ ಅಂತ ಹೇಳ್ತೀವಿ ನಾವು, ಆ ಫ್ರೇಮ್ ಅನ್ನು ನೋಡಿದಂಗೆ ಎಲ್ಲಾನು ಅಂಥದೇ ಫ್ರೇಮ್, ಒಂದು ಡ್ರಾಯಿಂಗ್ ಮಾಡಿರೋ ಥರದ ಫ್ರೇಮ್ ಆಲ್ಮೋಸ್ಟ್. ಅದು ಖುಷಿ ಆಗುತ್ತೆ ನೋಡುವಾಗ, ನಮ್ಗೆ ಅದರಲ್ಲಿ ನಾವು ಕಳೆದೋಗ್ತೀವಿ ಅಂತ ಫ್ರೇಮ್ ಅನ್ನ, ನೇಚರ್ ಅನ್ನ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ತುಂಬಾ ಜನರಿಗೆ ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರ್ಗಳು, ಆ ಕ್ಯಾರೆಕ್ಟರ್ಗಳು ಅಭಿನಯಿಸಿರೋದಂತೂ ಇನ್ನೂ ತುಂಬಾನೇ ಚೆನ್ನಾಗಿರೋದ್ರಿಂದ ಎಲ್ಲಾನು ಒಂದೇ ಕಡೆ ಸಿಕ್ತಾಗ ಖುಷಿ ಆಗುತ್ತಲ್ಲ, ಅಂತಹ ಸಿನಿಮಾ ಖಂಡಿತವಾಗ್ಲೂ ಕನ್ನಡಿಗರು ಥಿಯೇಟರ್ಗೆ ಹೋಗಿ ನೋಡಬಹುದಾಗಿರುವಂತ ಸಿನಿಮಾ. ಫಸ್ಟ್ ಹಾಫಲ್ಲಿ ಸ್ವಲ್ಪ ಹೆಂಗ್ ಅನ್ಸುತ್ತೆ ಅಂದ್ರೆ, ಸ್ವಲ್ಪ ಫಾರ್ವರ್ಡ್ ಮಾಡೋಣವಾ ಅನ್ನುವಂಥ ಫೀಲ್ ಬರುತ್ತೆ. ಬಟ್ ಸೆಕೆಂಡ್ ಹಾಫ್ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಸಿನಿಮಾ ಚೆನ್ನಾಗಿದೆ ಅನ್ನೋದನ್ನ ಫೀಲ್ ಮಾಡಿಸುತ್ತೆ. ಬಹಳಷ್ಟು ಜನರಿಗೆ ಮನಸ್ಸಿಗೆ ಮುಟ್ಟುವಂತ ಪಾತ್ರ, ಅದು ಅಮ್ಮನ ಪಾತ್ರ ಆಗಿರ್ಲಿ, ಮಗನ ಪಾತ್ರ ಆಗಿರ್ಲಿ, ಸೊಸೆ ಆಗುವ ಅವಳ ಪಾತ್ರ ಆಗಿರ್ಲಿ, ಜೊತೆಗೆ ಸೊಸೆಯ ಅಮ್ಮನ ಪಾತ್ರ, ಸೊಸೆಯ ಅಪ್ಪನ ಪಾತ್ರ, ಇದೆಲ್ಲವು. ಆ್ಯಂಡ್ ಮೇಯ್ನ್ ಆಗಿ ಜರ್ನಲಿಸ್ಟ್ಗಳಿಗೆ ಒಂದು ಒಳ್ಳೆ ಮೆಸೇಜ್ ಇರುವಂಥದ್ದು. ಅವ್ರು ಹೇಗಿದ್ರೆ ಚಂದ, ಅಥವಾ ಅವ್ರಿಗೂ ಒಂದು ನೋವಿರುತ್ತಲ್ಲ, ಅಂಥ ಒಂದು ನೋವಿನ ವಿಚಾರ ಇದೆಲ್ಲ ಇನ್ಕ್ಲೂಡ್ ಮಾಡಿ ಒಂದು ಸುಂದರವಾಗಿ ಇರುವಂತಹ ಕಥೆಯನ್ನ ಪೋಣಿಸಿದ್ದಾರೆ. ಸೊ ನಾವು ನೋಡ್ಬೇಕು ಅಂತ ಹೇಳಿ ನಾನು ನೋಡಿದ್ದೀನಿ, ನನಗಂತೂ ಇಷ್ಟ ಆಯ್ತು. ನಿಮಗೂ ಕೂಡ ಇಷ್ಟ ಆಗ್ಬಹುದು. ತೀರ್ಥರೂಪ ತಂದೆಯವರಿಗೆ ಖಂಡಿತವಾಗ್ಲೂ ಥಿಯೇಟರಲ್ಲಿ ಹೋಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.